ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಫ್ರಿಡ್ಜ್. ಒಂದಿನ ಚಂದ್ರಕಾಂತ ಬಿಸ್ಲಲ್ಲಿ ಆಚೆ ಹೋಗಿ ಬಂದು ಚೇರ್ ಮೇಲೆ ಕುತ್ಕೊಂಡು, ಅಮ್ಮ ಅಯ್ಯೋ ದಾಹ ಆಗ್ತಿದೆ, ಹಬ್ಬಬ್ಬಬ್ಬ ಆಚೆ ಬಿಸಿಲು ಸಾಯಿಸ್ತಿದೆ ಅಪ್ಪ, ಏನ್ ಮಾಡೋದು? ಹಂಗಂತ ಆಯಾಸದಿಂದ ಆ ಕಡೆ ಈ ಕಡೆ ನೋಡ್ತಾಳೆ. ಆಗ ಸೂರ್ಯಕಾಂತಂ ಪಕ್ಕದಲ್ಲೇ ಐಸ್ ಕ್ರೀಮ್ ತಿನ್ನೋದನ್ನ ನೋಡಿ ಶಾಕ್ ಆಗ್ತಾಳೆ. ಆಮೇಲೆ ಸೂರ್ಯಕಾಂತಂನ ಹಂಗೆ ನೋಡ್ತಾ ಮನ್ಸಲ್ಲಿ, ಅವಾಗಿಂದ ನಾನು ದಾಹ ಆಗ್ತಿದೆ ಅಂತ ಕಿರ್ಸಿದ್ರೆ ಏನು ತಲೆಗಾಕೋದೆ ತಿಂತಿರೋದ್ ನೋಡು. ಮನ್ಸಲ್ಲಿ ಅನ್ಕೋತಾ ಹಂಗೆ ಸೂರ್ಯಕಾಂತನ ನೋಡ್ತಾ ಇರ್ತಾಳೆ. ಅದನ್ ನೋಡಿದ ಸೂರ್ಯಕಾಂತ ಚಂದ್ರಕಾಂತ ಹತ್ರ, ಏನೇ ಹಂಗ್ ನೋಡ್ತಿದ್ಯಾ, ತಿನ್ಬಿಡ್ತೀಯ ಏನು ಹಂಗಂದ್ಲು. ಅದಕ್ಕೆ ಚಂದ್ರಕಾಂತಂ ಅಳೋ ಮುಖ ಇಟ್ಟು, ಅದು ನಿಮ್ಗೆ ನಾನಂದ್ರೆ ಲೆಕ್ಕನೇ ಇಲ್ಲ. ಇಲ್ಲಿ ನಾನು ದಾಹ ಅಂತ ಕಿರ್ಚ್ತಾ ಇದ್ರೆ ನಾನನ್ ಬಿಟ್ಟು ನೀವು ಮಾತ್ರ ಐಸ್ ಕ್ರೀಮ್ ತಿಂತೀರಾ? ಅಷ್ಟು ದಾಹ ಆಗ್ತಿದ್ರೆ ಹೋಗಿ ನೀರ್ ಕುಡಿಯೇ, ಯಾರ್ ಬೇಡ ಅಂತಾರೆ. ನಿಮಗಂದ್ರೆ ಐಸ್ ಕ್ರೀಮು, ನನಗಂದ್ರೆ ಬರೀ ನೀರಾ? ಲೇ, ಐಸ್ ಕ್ರೀಮ್ ಬೇಕು ಅಂತ ಕೇಳ್ಬೋದಲ್ವೇ? ಸರಿ, ಯಾವ ಫ್ಲೇವರ್ ಬೇಕು ಹಂಗಂತ ಕೇಳ್ತಾಳೆ. ಅದಕ್ಕೆ ಚಂದ್ರಕಾಂತ ಸಂತೋಷದಿಂದ, ಅಂದ್ರೆ ಯಾವ ಫ್ಲೇವರ್ ಬೇಕು ಅದ್ ಕೊಡ್ತೀರಾ? ಹೇಳೆ. ಸರಿ, ಹಾಗಾದ್ರೆ ನಂಗೆ ಬಟರ್ ಸ್ಕಾಚ್ ಬೇಕು ಹಂಗಂತ ಹೇಳಿದ್ಮೇಲೆ ಸೂರ್ಯಕಾಂತ ರೂಮ್ ಒಳಗಡೆ ಹೋಗಿ ತಂದ್ ಕೊಡ್ತಾಳೆ. ಅದನ್ನ ನೋಡಿದ ಚಂದ್ರಕಾಂತ ಮನ್ಸಲ್ಲಿ, ಏನಿದು, ಫ್ರಿಡ್ಜ್ ಇರೋದು ಕಿಚನ್ ಅಲ್ವಾ, ಆದ್ರೆ ಅತ್ತಿಯಮ್ಮ ರೂಮಿಂದ ತರ್ತಿದ್ದಾಳೆ ಏನು? ಏನಮ್ಮ ಇದು? ಅದು ಅಲ್ದೆ ಯಾವ ಫ್ಲೇವರ್ ಕೇಳಿದ್ರು ಆ ಫ್ಲೇವರ್ ತಂದ್ ಕೊಡ್ತಿದ್ದಾಳೆ. ಇಷ್ಟಕ್ಕೂ ಆ ರೂಮ್ ಅಲ್ಲಿ ಏನಿದೆ ಅಪ್ಪ? ಸೂರ್ಯಕಾಂತನ್ ತಂದ ಐಸ್ ಕ್ರೀಮ್ ತಿಂತ ಚಂದ್ರಕಾಂತ ಹೀಗಂತ ಕೇಳ್ತಾಳೆ, ಏನತ್ತಿಯಮ್ಮ ಐಸ್ ಕ್ರೀಮ್ ಕಿಚನ್ ಅಲ್ಲಿ ತರ್ದೆ, ನಿನ್ ರೂಮ್ ಇಂದ ತರ್ತಿದ್ಯಾ? ಏನಿದೆ ನಿನ್ ರೂಮ್ ಅಲ್ಲಿ ಹಂಗಂತ ಕೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ಏನಾದ್ರೂ ಮ್ಯಾಜಿಕಲ್ ಫ್ರಿಡ್ಜ್ ಬಗ್ಗೆ ಹೇಳಿದ್ನೋ, ಇದಿಟ್ಕೊಂಡು ಏನೋ ಒಂದು ಹುಚ್ಚ ಕೆಲ್ಸ ಮಾಡ್ತಾಳೆ, ಮತ್ ಆಗ್ ಬಂದಿದ್ದು ಇವಳಿಗೆ ಹೇಳ್ದೇ ಇರೋದೇ ಒಳ್ಳೇದು ಹಂಗಂತ ಮನ್ಸಲ್ಲಿ ಅನ್ಕೊಂಡು ಚಂದ್ರಕಾಂತ ಮಾತ್ರ, ನಿನಗ್ ಯಾಕೆ, ಮುಚ್ಕೊಂಡು ಐಸ್ ಕ್ರೀಮ್ ತಿನ್ನು. ಅದಕ್ಕೆ ಚಂದ್ರಕಾಂತಂಗೆ ಮನ್ಸಲ್ಲಿ ಇನ್ನೂ ಜಾಸ್ತಿ ಅನುಮಾನ ಬರುತ್ತೆ. ಹಾ, ಅತ್ತಿಯಮ್ಮ ನನ್ನ ಹತ್ರ ಏನೋ ಮುಚ್ಚಿಕ್ತಿದ್ದಾಳೆ, ಹೆಂಗಾದ್ರೂ ಏನಂತ ಕಂಡಿಡ್ತೀನಿ ಬಿಡು. ಸೂರ್ಯಕಾಂತಂ ಇಲ್ದೇ ಇರೋ ಸಮಯ ನೋಡಿ ಕಿಚನ್ ಒಳಗಡೆ ಹೋಗಿ ಫಲೂಡಾ ಮಾಡ್ತಾಳೆ. ಆಮೇಲೆ ಮ್ಯಾಜಿಕಲ್ ಲ್ಯಾಂಪ್ ಅಲ್ಲಿ ಇರುವ ಜೀನಿನ ಆಚೆ ಕರೆದು, ತಮ್ಮ ಜೀನಿ ಏನ್ ಮಾಡ್ತಿದ್ಯಪ್ಪ, ಫಲೂಡಾ ಕುಡಿತೀಯಾ ಹಂಗಂತ ಕರೀತಾಳೆ. ಅದನ್ ಕೇಳಿದ ತಕ್ಷಣ ಜೀನಿ ಆಚೆ ಬಂದು, ಹೇಳಕ್ಕ ಏನ್ ಕತೆ, ನನ್ನ ಹತ್ರ ಏನಾದ್ರೂ ಕೆಲ್ಸ ಇದ್ಯಾ? ಚಂದ್ರಕಾಂತ ಶಾಕ್ ಆಗ್ತಾಳೆ. ನನಗೆ ನಿನ್ನ ಹತ್ರ ಕೆಲ್ಸ ಇದೆ ಅಂತ ನಿನ್ಗೆ ಹೆಂಗ್ ಅರ್ಥ ಆಯ್ತು? ನೀನು ಪ್ರೀತಿಯಾಗಿ ಫಲೂಡಾ ಕುಡಿತೀಯ ತಮ್ಮ ಅಂತ ಕೇಳ್ದಾಗ್ಲೇ ನನಗೆ ಅರ್ಥ ಆಯ್ತಕ್ಕ. ನೀನು ಫ್ರೀಯಾಗಿ ಏನ್ ಕೆಲ್ಸ ಮಾಡಲ್ಲ ಅಲ್ವಾ? ಹೌದು, ಸುಮ್ನೆ ಹಂಗೆ ಹೊಗಳ್ಬೇಡವೋ? ಆಯ್ತು ಬಿಡು, ಬೆಳಗ್ಗೆ ನಮ್ಮತ್ತೆ ನನ್ನ ಹತ್ರ ಇಂದ ಏನೋ ಮುಚ್ಚಿಕ್ಕದ್ಲು ಕಣೋ, ಅದೇನು ಅಂತ ನೀನ್ ಮ್ಯಾಜಿಕ್ ಇಂದ ತಿಳ್ಕೊಂಡು ನನಗೆ ಹೇಳೋ. ಜೀನಿ ಅವನ ಕಣ್ ಮುಚ್ಕೊಂಡು ಅವನ್ ಪವರ್ ಯೂಸ್ ಮಾಡಿ ಹೀಗೆ ಹೇಳ್ತಾನೆ, ಅಕ್ಕ ಅದೊಂದು ಮ್ಯಾಜಿಕಲ್ ಫ್ರಿಡ್ಜ್ ಕಣೆ, ಅದ್ರಲ್ಲಿ ನೀನ್ ಏನ್ ಬೇಕಂತ ಕೇಳಿದ್ರು ನೀನ್ ಕೊಟ್ಬಿಡತ್ತೆ. ಬಿರಿಯಾನಿ ಅಂದ್ರೆ ಬಿರಿಯಾನಿ, ಐಸ್ ಕ್ರೀಮ್ ಅಂದ್ರೆ ಐಸ್ ಕ್ರೀಮ್, ಏನ್ ಬೇಕಾದ್ರೂ ಕೊಡುತ್ತೆ ಹಂಗಂತ ಅಂತಾನೆ. ಚಂದ್ರಕಾಂತಂಗೆ ತುಂಬಾ ಖುಷಿ ಆಗತ್ತೆ. ಆಗ್ಲೇ ಒಂದ್ ಪ್ಲಾನ್ ರೆಡಿ ಮಾಡ್ತಾಳೆ. ಜಿನಿ ಇದೇ ಸರಿಯಾದ ಸಮಯ ಅನ್ಕೊಂಡು ಅವನ್ ತಂದಿದ್ ಫಲೂಡಾನ ತಿಂತಾ ಇರ್ತಾನೆ. ಸ್ವಲ್ಪ ತಾದ್ಮೇಲೆ ಚಂದ್ರಕಾಂತ ಜೀನಿ ಹತ್ರ, ಲೋ ತಮ್ಮ, ಇನ್ಮೇಲೆ ನನ್ ಕಷ್ಟ ಎಲ್ಲ ತೀರೋದಂಗೆ ನೀನು ಮೆತ್ತಗ್ ಹೋಗಿ ಆ ಫ್ರಿಡ್ಜ್ ನ ಕಳ್ತನ ಮಾಡ್ಕೊಂಡ್ ಬಂದ್ಬಿಡು. ಅದ್ರ ಜೊತೆಗೆ ಶಾಕ್ ಆಗ್ಬಿಡುತ್ತೆ. ಏನು, ಸೂರ್ಯಕಾಂತಮ್ಮ ರೂಮ್ಗೆ ಹೋಗಿ ಅವಳ ಫ್ರಿಡ್ಜ್ ನ ನಾನು ಕಳ್ತನ ಮಾಡ್ಕೊಂಡ್ ಬರ್ಬೇಕಾ? ಅಯ್ಯೋ ಆಗಲ್ಲಮ್ಮ ಅಕ್ಕೋ, ಆಗಲ್ಲ.
ಹಂಗಂತ ಭಯ ಪಡ್ತಾ ಮ್ಯಾಜಿಕ್ ಲ್ಯಾಪ್ ಒಳಗಡೆ ಹೋಗ್ಬಿಡ್ತಾನೆ. ಅದನ್ನ ನೋಡಿದ ತಕ್ಷಣ ಚಂದ್ರಕಾಂತಗೆ ಶಾಕ್ ಆಗ್ತಾಳೆ. ಮತ್ತೆ ಎಷ್ಟು ಕರೆದ್ರು ಜೀನಿ ಆಚೆನೆ ಬರ್ದಿಲ್ಲ. ಅದಕ್ಕೆ ಏನ್ ಮಾಡಕ್ಕಾಗ್ದೆ ಅವತಾರನ ಕರೀತಾಳೆ. ತಮ್ಮ, ಇನ್ಮೇಲೆ ನಮ್ಗೆ ಒಂದ್ ಕಷ್ಟನೂ ಇರಲ್ಲ ಕಣೋ. ನೀನು ಮೆತ್ತಗೋಗಿ ಮ್ಯಾಜಿಕ್ ಫ್ರಿಡ್ಜ್ ನ ತಗೊಂಡ್ ಬಂದ್ಬಿಡು. ನನ್ನ ಹತ್ರ ಸಖತ್ ಪ್ಲಾನ್ ಇದೆ ಕಣೋ. ಬುಚ್ಚಿಕ್ಕಿ ಏನಕ್ಕ ಈ ಸಲ ನೀನು ಸಖತ್ ಕಾನ್ಫಿಡೆಂಟ್ ಅಲ್ಲಿದ್ಯಾ? ಏನು ವಿಷಯ? ಈ ಸಲ ನಾವ್ ಮಾಡೋ ಸ್ಕ್ಯಾಮ್ ಅಂತದಿಂತದ್ದಲ್ಲ. ನಾವ್ ಮಾಡಿದ್ರೆ ಆ ಮನೆಗಿಂತ ರಿಚ್ ಆಗ್ಬಿಡ್ಬೇಕು ನಾವು. ಬುಜ್ಜಿಕ್ಕಿ ಹೌದಾ ಅಕ್ಕ? ಹೌದು ತಮ್ಮ, ನೀನು ಬೇಗ ಹೋಗಿ ನಮ್ಮ ಅತ್ತೆ ರೂಮಲ್ಲಿರುವ ಮ್ಯಾಜಿಕಲ್ ಫ್ರಿಡ್ಜ್ ನ ತಗೊಂಡ್ ಬಂದ್ಬಿಡು ಹೋಗು. ಅವತಾರ ಮೆತ್ತಗೆ ಸೂರ್ಯಕಾಂತಂ ರೂಮ್ ಒಳಗಡೆ ಹೋಗ್ತಾಳೆ. ಮಲ್ಕೊಂಡಿರುವ ಸೂರ್ಯಕಾಂತಂನ ನೋಡಿ ಆ ಫ್ರಿಡ್ಜ್ ನ ಅಲ್ಲಿಂದ ಎತ್ಕೊಂಡ್ ಬರ್ತಾನೆ. ಆಮೇಲೆ ಅವರಿಬ್ರು ಸೇರಿ ಊರೊಳಗಡೆ ಹೋಗಿ ಊರಲ್ಲಿರೋರ್ನೆಲ್ಲಾರನು ಕರೆದು ಡಂಗೂರ ಹಾಕ್ತಾರೆ. ಬನ್ನಿ ಅಮ್ಮ ಬನ್ನಿ, ನೀವ್ಯಾವಾಗ್ಲೂ ನೋಡ್ದೇ ಇರೋ ಸ್ಟಂಟ್ ನಮ್ಮ ಮ್ಯಾಜಿಕ್ ಸ್ಟಾರ್ ಚಂದ್ರಕಾಂತ ಮ್ಯಾಜಿಕ್ ಮಾಡ್ತಾರೆ. ಬನ್ನಿ ಸರ್ ಬನ್ನಿ, ಎಂಟ್ರಿ ಫೀಸ್ 500 ರೂಪಾಯಿ ಮಾತ್ರ. ಬನ್ನಿ ಸರ್ ಬನ್ನಿ. ಬುಜ್ಜಿಕ್ಕಿ ಹಂಗಂತ ಅವನು ಎಲ್ಲಾರ್ಗೂ ಡಂಗೂರ ಹಾಕ್ತಾನೆ. ಜನ ಎಲ್ಲರೂ ಮ್ಯಾಜಿಕ್ ಶೋ ನೋಡಕ್ ಬರ್ತಾರೆ. ಆಗ ನಮ್ ಚಂದ್ರಕಾಂತ ಅವರು, ನೋಡ್ರಪ್ಪ ನೋಡ್ರಿ, ಎಲ್ಲಾರು ಚೆನ್ನಾಗಿ ನೋಡ್ರಿ, ಈಗ ನಾನು ಫ್ರಿಡ್ಜ್ ಓಪನ್ ಮಾಡ್ತಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಫ್ರಿಡ್ಜ್ ಅಲ್ಲಿ ಏನಾದ್ರೂ ಕಾಣಿಸ್ತಿದ್ಯಾ? ಈಗ ನೋಡ್ತಾನೆ ಇರಿ, ಇವಾಗ ನಾನು ಇದ್ರಿಂದ ಚಿಕನ್ ದಮ್ ಬಿರಿಯಾನಿ ಹೆಂಗ್ ತೆಗಿತೀನೋ. ಹಂಗಂತೇಳಿ ಫ್ರಿಡ್ಜ್ ನ ಮುಚ್ಚಿಬಿಟ್ಟು ಫ್ರಿಡ್ಜ್ ಸುತ್ತ ಕೈಯಿಂದ ಆಕ್ಷನ್ ಮಾಡ್ಕೊಂಡು ಸುತ್ತಾಡ್ತಾ ಬರ್ತಾಳೆ. ಬಿರಿಯಾನಿ, ಚಿಕನ್ ದಮ್ ಬಿರಿಯಾನಿ ಬಂದ್ಬಿಡ್ಬೇಕು ಹಂಗಂತ ಹೇಳ್ತಾ ಮೆತ್ತಗೆ ಡೋರ್ ತೆಗಿತಾಳೆ. ಆದ್ರೆ ಅದರಿಂದ ಏನು ಬಂದಿಲ್ಲ. ಅದನ್ನ ನೋಡಿ ಎಲ್ಲಾರು ಶಾಕ್ ಆಗ್ಬಿಡ್ತಾರೆ. ಚಂದ್ರಕಾಂತ ಮತ್ತು ಅವತಾರ್ ಮತ್ತೆ ಶಾಕ್ ಆಗ್ತಾರೆ. ಅದೇ ತರ ಇನ್ನೊಂದ್ಸಲ ಮಾಡೋಣ ಅಂತ ಟ್ರೈ ಮಾಡಿ ಅದೇ ರೀತಿ ಇನ್ನೊಂದ್ಸಲ ಮಾಡ್ತಾಳೆ. ಆಗ್ಲೂ ಬರಲ್ಲ. ಅಲ್ಲಿರೋರೆಲ್ಲರೂ ಇವರಿಬ್ಬರ ಮೇಲೆ ಫುಲ್ ಕೋಪದಿಂದ ಇರ್ತಾರೆ. ನೀವು ನಿಮ್ಮ ಹಾಳಾದ ಮ್ಯಾಜಿಕ್ ಶೋ, ಛೀ, ನಮ್ ಟೈಮ್ ಎಲ್ಲ ವೇಸ್ಟ್ ಆಯ್ತು. ಏನಿದು, ಈ ತರ ದುಡ್ಡು ತಗೊಂಡು ನಮ್ಮನ್ ಮೋಸ ಮಾಡ್ತೀರಾ? ಒಡಿರ ಇವ್ರನ್ನೆಲ್ಲಾರ್ನು ಹಂಗಂತ ಮೊಟ್ಟೆ ಟಮಾಟ ತಗೊಂಡು ಹೊಡಿಯಕ್ ಶುರು ಮಾಡ್ತಾರೆ. ಅವ್ರ ಹತ್ರ ಇಂದ ತಪ್ಸ್ಕೊಂಡು ಸೂರ್ಯಕಾಂತ ಹತ್ರ ಹೋಗ್ತಾರೆ. ಸೂರ್ಯಕಾಂತ ಅವ್ರಿಗೆ ನಡೆದಿದ್ ಎಲ್ಲಾ ವಿಷಯ ಅರ್ಥ ಆಗುತ್ತೆ. ಅದರಿಂದ ಜನರ ದುಡ್ಡೆಲ್ಲ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಅಲ್ಲಿಂದ ಅವ್ರನ್ನ ಕಳಿಸ್ಬಿಡ್ತಾಳೆ. ಅಯ್ಯೋ ನನ್ನ ಅತಿ ಆಸೆ ಸೊಸೆ, ನೀನು ನಿನ್ನ ಅತಿ ಆಸೆಯಿಂದ ಈ ತರದ್ದೇನಾದ್ರೂ ಮಾಡ್ತೀಯ ಅಂತ ನನಗ್ ಗೊತ್ತು. ಅದಕ್ಕೆ ನನ್ ಮ್ಯಾಜಿಕ್ ಇಂದ ನನ್ ಫ್ರಿಡ್ಜ್ ನ ಮಾಯ ಮಾಡ್ಬಿಟ್ಟೆ. ನೀನ್ ತಗೊಂಡೋಗಿದ್ದು ಮ್ಯಾಜಿಕ್ ಫ್ರಿಡ್ಜ್ ಅಲ್ವೇ, ಮಾಮೂಲಿ ಫ್ರಿಡ್ಜ್. ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ